ಹಲೋ, ನಮಸ್ಕಾರ ಸ್ನೇಹಿತರೆ. ಕನ್ನಡಿಗರಾದ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಒಂದು ವಿಷಯ ಇದೆ. ಈಗಾಗಲೇ ಅದು ರೇಡಿಯೋಗಳಲ್ಲಿ, ವರ್ತಮಾನ ಪತ್ರಿಕೆಗಳಲ್ಲಿ ಬಂದು ಹೋಗಿದೆ. ಆದರೂ ಅದನ್ನು ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಮತ್ತು ಖುಷಿ. ಯಾಕಂದರೆ ಈ ಸಲ ಅಮೇರಿಕಾದಲ್ಲಿ ನಡೆಯುವಂತಹ ಅಕ್ಕ ಸಮ್ಮೇಳನಕ್ಕೆ ಶ್ರೇಷ್ಠ ನಟ, ನಟಿ ಇವುಗಳ ಯಾರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಅನ್ನೋದು ಇವತ್ತು ಕನ್ನಡ ಚಿತ್ರರಂಗದ ಮುಂದಿದೆ. ಅದಕ್ಕೆ ಪಿ ಶೇಷಾದ್ರಿ ಅವರು, ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು, ಸಾಲು ಸಾಲು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಂತ ಶೇಷಾದ್ರಿ ಅವರು ಆಕಾಶವಾಣಿಯಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಶ್ರೇಷ್ಠ ನಟ ಪ್ರಶಸ್ತಿ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ, ಶ್ರೇಷ್ಠ ನಟಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಬಿ ಸರೋಜಾದೇವಿ ಅವರ ಹೆಸರಿನಲ್ಲಿ, ಶ್ರೇಷ್ಠ ಖಳನಾಯಕ ಪ್ರಶಸ್ತಿ ನಮ್ಮ ತೂಗುದೀಪ ಶ್ರೀನಿವಾಸ್ ಅವರ ಹೆಸರಿನಲ್ಲಿ, ಮತ್ತು ಶ್ರೇಷ್ಠ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ಅವರು, ಶ್ರೇಷ್ಠ ನಿರ್ದೇಶಕರು ನಮ್ಮ ಹೆಮ್ಮೆಯ ಆಟೋ ರಾಜ ಅಂತ ಇವತ್ತಿಗೂ ಕರೆಯಲ್ಪಡುವಂತಹ ದಿವಂಗತ ಶಂಕರ್ ನಾಗ್ ಅವರ ಹೆಸರಿನಲ್ಲಂತ ಹೇಳಿದರು. ನಿಜವಾಗ್ಲೂ ಕೂಡ ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯ. ಯಾಕಂದರೆ ನಮ್ಮ ಕನ್ನಡ ಚಲನಚಿತ್ರ 1934ರಲ್ಲಿ ಸತಿ ಸುಲೋಚನ ಅದರಿಂದ ಹಿಡಿದು ಇವತ್ತಿನವರೆಗೂ ಅಂದರೆ 92 ವರ್ಷಗಳ ಕಾಲ ಕನ್ನಡ ಚಿತ್ರರಂಗಕ್ಕಾಗಿ ದುಡಿದಂತಹ ಮತ್ತು ಅದಕ್ಕೆ ಶ್ರಮ ವಹಿಸಿದಂಥವರ ಎಲ್ಲ ಸೇವೆ ಕೂಡ ಬಹಳ ಶ್ಲಾಘನೀಯವಾಗಿದ್ದು, ಅದರ ಒಂದು ಒಟ್ಟಾರೆಯಲ್ಲಿ ಎಲ್ಲ ಸೇವೆ ಕುರಿತು ಮತ್ತು ಅವರ ಚಿತ್ರಗಳು, ಅವರು ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿದಂಥ ಅಮೂಲ್ಯವಾದಂತಹ ಒಂದು ಸೇವೆಯನ್ನು ಗುರುತಿಸಿ ಈ ಎಲ್ಲರ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಕನ್ನಡಿಗರಾದ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆ ಪಡಬೇಕಲ್ವಾ ಸ್ನೇಹಿತರೆ?